ನಮಸ್ಕಾರ ವೀಕ್ಷಕರೇ, ಪಬ್ಲಿಕ್ ಟೈಮ್ಸ್ ಕರ್ನಾಟಕ ನ್ಯೂಸ್ಗೆ ಸ್ವಾಗತ. ನಾನು ಶ್ವೇತಾ ಜಿ ಎನ್ ಆಚಾರ್ಯ. ವೀಕ್ಷಕರೇ, ಇವತ್ತೊಂದು ಬಿಸಿ ಬಿಸಿ ಸುದ್ದಿ ಏನಿರ್ಬೋದು ಹಾಗಾದ್ರೆ? ಹೆಣ್ಣು ಮನೆಯ ಬೆಳಕು ಮಾತ್ರವಲ್ಲ, ಸಮಾಜದ ಭವಿಷ್ಯವನ್ನು ರೂಪಿಸುವ ಶಕ್ತಿ ಎಷ್ಟರ ಮಟ್ಟಿಗೆ ವೀಕ್ಷಕರೇ ಈ ವಿಚಾರವಾಗಿ? ಸ್ನೇಹಿತರೆ, ಇವತ್ತು ಎಷ್ಟೋ ವಿಚಾರಗಳನ್ನ ನಾವು ಸಮಾಜದ ಮುಂದೆ ಇಡ್ತಾ ಇದ್ದೀವಿ. ಹಾಗಾದ್ರೆ ಅಂತಹ ವಿಚಾರಗಳಲ್ಲಿ ನಾವು ಒಂದು ಓಡಾಡುವಂತಹ ಪ್ರದೇಶ ಆಗಿರ್ಬೋದು, ನಾವು ಒಂದು ವ್ಯವಸ್ಥೆಯಲ್ಲಿರುವಂತಹ ಜಾಗ ಆಗಿರ್ಬೋದು, ಆ ಒಂದು ವ್ಯವಸ್ಥೆ ಬಗ್ಗೆ ಸ್ವಲ್ಪ ಮಾತಾಡ್ಬೇಕು ಅಲ್ವಾ? ಹಾಗಾದ್ರೆ ಏನಿದು ವಿಷಯ? ಏನಿದು PDOದು ಬಯಲಾಯ್ತು? ಒಂದಿಷ್ಟು ವಿಚಾರಗಳು ಅಲ್ಲ ಅನ್ನೋದಕ್ಕಿಂತನೂ ಸಾಕಷ್ಟು ವಿಚಾರಗಳಿದೆ. ಹಾಗಾಗಿ ಯಾಕಂತ ಹೇಳಿದ್ರೆ, ಗ್ರಾಮೀಣ ಆಡಳಿತ ವ್ಯವಸ್ಥೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಹುದ್ದೆ ಅಂತಕ್ಕಂಥದ್ದು ಖಾಲಿ ಕೇವಲ ಸರ್ಕಾರಿ ಕೆಲಸವಲ್ಲ ಅಂತಕ್ಕಂಥದ್ದು. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಅದಕ್ಕೆ ಸಾಕಷ್ಟು ನಿದರ್ಶನಗಳಿದೆ. ಹಾಗಾದ್ರೆ ಅದು ಯಾವುದಿರ್ಬೋದು, ಏನಿರ್ಬೋದು? ಇದು ನಮಗೆ ಕಟ್ಟ ಕಡೆಯದಾಗಿ ಕಾಣುವಂತ ಪ್ರಶ್ನೆ ಆಗಿದೆ. ಅದು ಒಂದು ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿ ಯಾರಿರಬಹುದು? ಹಾಗಾದ್ರೆ ಆ ಅಧಿಕಾರಿಯ ಒಂದು ಕಾರ್ಯವೈಖರಿ ಹೇಗಿತ್ತು? ಯಾಕಂತ ಹೇಳಿದ್ರೆ, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಅಂತ ಹೇಳಿದ್ರೆ PDO ಅಂತಕ್ಕಂಥದ್ದು ಒಂದು ಗ್ರಾಮವನ್ನ ಅಭಿವೃದ್ಧಿ ಮಾಡುವಂತ ಒಂದು ಉತ್ತಮವಾಗಿರುವಂತಹ ಹುದ್ದೆ. ಹಾಗಾದ್ರೆ ಈ ಹುದ್ದೆಯನ್ನ ಒಬ್ರು ಲೇಡಿ PDO ತಮ್ಮ ಕೆಲಸ ಅಂತ ಹೇಳಿ ಮಾಡ್ಲಿಲ್ಲ, ಸರ್ಕಾರದ ಕೆಲಸ ಅಂತ ಹೇಳಿ ನೋಡ್ಲಿಲ್ಲ. ಹಾಗಾದ್ರೆ ಮಾಡಿದ್ದಾದ್ರೂ ಏನು? ಆಫೀಸಿಗೆ ಬಂದಿದ್ರಾದ್ರೂ ಎಷ್ಟೊತ್ತಿಗೆ? ತಮ್ಮ ಕಚೇರಿಗೆ ಜನಗಳು ಬಂದ್ರೆ ಅವ್ರನ್ನ ನೋಡಿರುವ ರೀತಿ ಆದ್ರೂ ಏನು? ಅವರಿಗೆ ಕೆಲಸಗಳು ಆಗಿಲ್ಲ ಅಂತ ಹೇಳಿದ್ರೆ ಆ ಒಂದು ಕೆಲಸಗಳಿಗೆ ಕೊಟ್ಟಂತ ಉತ್ತರ ಏನು ಅಂತ ಹೇಳಿ ಅಲ್ವಾ? ಯಾಕಂತ ಹೇಳಿದ್ರೆ, ಈ ಪ್ರಶ್ನೆಗಳು ಸರ್ವಸಾಮಾನ್ಯ ಎಲ್ಲಾ ಕಡೆನೂ ಜನರು ಮಾಡುವಂತದ್ದು. ಆದ್ರೆ ಇವಾಗ ಜನರುಗಳು ತುಂಬಾ ಬುದ್ಧಿವಂತರಾಗಿದ್ದಾರೆ. ಯಾಕಂತ ಹೇಳಿದ್ರೆ, ಕಾನೂನಾದ್ರೂ ಅಷ್ಟೇನೆ, ಕಾನೂನಾತ್ಮಕವಾಗಿನೂ ಅಷ್ಟೇನೆ ಒಂದಿಷ್ಟು ಮಾಹಿತಿಗಳನ್ನ ತೆಗೆದುಕೊಳ್ತಾರೆ. ಯಾಕಂತ ಹೇಳಿದ್ರೆ, ಯಾವುದೇ ಒಂದು ಮಾಹಿತಿ ಇಲ್ಲದೆ ಯಾವ ವಿಚಾರದ ಬಗ್ಗೆನೂ ಕೂಡ ಸ್ಪಷ್ಟತೆ ಕೊಡಲು ಯಾರು ಸಿದ್ಧರಾಗಿರಲ್ಲ. ಕಾರಣ ಏನು? ಯಾಕಂತ ಹೇಳಿದ್ರೆ, ನಮ್ಮಲ್ಲಿ ಕಾನೂನು ವ್ಯವಸ್ಥೆ ಅಷ್ಟೇ ಶುದ್ಧವಾಗಿದೆ. ಹಾಗಾದ್ರೆ ಏನಿದು? ಯಾರು PDO? ಲೇಡಿ PDO. ಹಾಗಾದ್ರೆ ಆ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಾಡಿರುವಂತಹ ಕರ್ಮಕಾಂಡಗಳೇನು? ಹಾಗಾದ್ರೆ ಅದನ್ನ ನಾವಿವತ್ತು ನೋಡ್ಲೇಬೇಕು, ಮತ್ತೆ ವಿಚಾರವನ್ನ ತಿಳ್ಕೊಳ್ಳೇಬೇಕು. ಇದನ್ನ ನಾವು ಜನರಿಗೆ ತಲುಪಿಸುವಂತ ಕೆಲಸಗಳನ್ನ ಮಾಡ್ಲೇಬೇಕು. ಒಬ್ಬರಿಂದ ಎಲ್ಲರೂ ಕೂಡ ಎಚ್ಚೆತ್ತುಕೊಳ್ಳುವಂತಹ ಕೆಲಸ ಆಗ್ಲೇಬೇಕು ಅಲ್ವಾ? ಹಾಗಾದ್ರೆ ಯಾವ ಗ್ರಾಮ ಪಂಚಾಯಿತಿ? ಒಂದು ಗ್ರಾಮ ಪಂಚಾಯಿತಿ PDO ಸಾರ್ವಜನಿಕರ ನೆಮ್ಮದಿಯನ್ನ ಕಾಪಾಡಬೇಕು ಅಂತ ಹೇಳಿದ್ರೆ, ಸಾರ್ವಜನಿಕರ ಆರೋಗ್ಯವು ಚೆನ್ನಾಗಿರ್ಬೇಕು ಅಂತ ಆದ್ರೆ, ಕಟ್ಟ ಕಡೆಯದಾಗಿ ಪ್ರತಿಯೊಂದು ಸರ್ಕಾರಿ ಯೋಜನೆಗಳನ್ನ ಕಟ್ಟ ಕಡೆಯ ವ್ಯಕ್ತಿಗೂ ತಲುಪಿಸುವಂತಹ ಕೆಲಸವನ್ನ ಮಾಡ್ಬೇಕಾಗತ್ತೆ. ಹಾಗಾದ್ರೆ ಆ ಕೆಲಸಗಳಲ್ಲಿ ಹಿಂಜಾರಿದ್ದು ಯಾಕೆ? ಹಾಗಾದ್ರೆ ಇವರಿಗೆ ಬೆನ್ನೆಲುಬಾಗಿದ್ದು ನಿಂತಿದ್ದು ಯಾಕೆ ಇವರಿಗೆ ಜವಾಬ್ದಾರಿಗಳಿರ್ಲಿಲ್ವಾ? ಹಾಗಾದ್ರೆ ಒಂದು ಪಂಚಾಯಿತಿಗೆ ಒಂದು ಟೈಮಿಂಗ್ಸ್ ಅಂತ ಇದೆ ಬರ್ಲಿಕ್ಕೆ ಕಚೇರಿಗೆ. ಆಮೇಲೆ ಬಂದು ಜನರ ಒಂದು ಅಹಲುಗಳನ್ನ ಕೇಳುವಂತದ್ದಿರತ್ತೆ. ಏನಾಯ್ತು? ಏನು ವ್ಯವಸ್ಥೆ ಆಯ್ತು? ಅಧಿಕಾರಿಗೆ ಅಧಿಕಾರದ ಮದವೇರಿದಾಗ ಭ್ರಷ್ಟಾಚಾರದ ಕಬಂಧ ಬಾಹುಗಳು ಪ್ರಾಮಾಣಿಕತೆಯನ್ನ ನುಂಗಿ ನೀರು ಕುಡಿಯುವಂತದ್ದು. ಏನಿದು ಹಾಗಾದ್ರೆ ಅರ್ಥ? ಯಾಕೆ ಬರ್ತಾ ಇದೆ ಈ ಒಂದು ಅರ್ಥ? ಹಾಗಾದ್ರೆ ಏನಾಯ್ತು? ಹೆಣ್ಣು ಸಮಾಜದ ಶಕ್ತಿ. ಹೆಣ್ಣಿಗೆ ಸಮಾಜದಲ್ಲಿ ಆಗು ಹೋಗುಗಳ ಬಗ್ಗೆ ಜ್ಞಾನವಿರುತ್ತೆ. ಆದ್ರೆ ಇವತ್ತು ಯಾಕೆ ಹೀಗಾಗ್ತಾ ಇದೆ ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ವೀಕ್ಷಕರೇ, ನಾನು ಇಲ್ಲಿಯವರೆಗೂ ಹೇಳಿರುವಂತಹ ವಿಚಾರ ತುಂಬಾ ಸೂಕ್ಷ್ಮವಾಗಿರೋದು. ಇನ್ನು ಮುಂದೆ ಹೇಳುವಂತಹ ವಿಚಾರ ತುಂಬಾ ಅರ್ಥಗರ್ಭಿತವಾಗಿರುವಂತಹ ವಿಚಾರವಾಗಿದೆ. ಹಾಗಾದ್ರೆ ಆ PDO ಯಾರು ಅಂತಕ್ಕಂಥದ್ದು? ಒಬ್ಬ ಅಧಿಕಾರಿ ಸಾರ್ವಜನಿಕ ವ್ಯವಸ್ಥೆಯನ್ನು ಹಾಳು ಮಾಡ್ಲಿಕ್ಕೂ ಸಾಧ್ಯವಿದೆ. ಆ ವ್ಯವಸ್ಥೆಯನ್ನ ಅಷ್ಟು ಅಚ್ಚುಕಟ್ಟುವಾಗಿ ತಗೊಂಡು ಅಂತಹ ವ್ಯವಸ್ಥೆ ಯಾವುದು?
ಒಂದು ಉತ್ತಮ ಹುದ್ದೆ, PDO ಹುದ್ದೆ, ಒಂದು ಪಂಚಾಯಿತಿ ಡೆವಲಪ್ಮೆಂಟ್ ಆಫೀಸರ್, ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಇದೊಂದು ಅತ್ಯುತ್ತಮವಾಗಿರುವಂತಹ ಹುದ್ದೆ. ಸಾರ್ವಜನಿಕರ ಕ್ಷೇತ್ರದಲ್ಲಿ ಹೆಸರು ಮಾಡುವಂತಹ ಹುದ್ದೆ. ಆಮೇಲೆ ಸಾರ್ವಜನಿಕರ ಕ್ಷೇತ್ರದಲ್ಲಿ ಮನೆ ಮನೆಗೂ ಕೂಡ ಪ್ರತಿ ಒಂದು ವ್ಯವಸ್ಥೆಗಳನ್ನು ಕಲ್ಪಿಸುವಂತಹ ಒಂದು ಹುದ್ದೆ ಈ ಒಂದು ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ. ಹಾಗಾದ್ರೆ ಯಾಕೆ ಈ ಲೇಡಿ PDO ಇವತ್ತು ಇಷ್ಟರ ಮಟ್ಟಿಗೆ ಜನ ಅವರ ಮೇಲೆ ಆಕ್ರೋಶಗೊಂಡಿರುವಂತದ್ದು, ಹಾಗೇನೆ ಅವರ ಮೇಲೆ ಕ್ರೌರ್ಯವನ್ನ ಎಸಗಿರುವಂತದ್ದು ಏನಿರ್ಬೋದು ಹಾಗಾದ್ರೆ ಈ ವಿಚಾರ ಅಂತ ಹೇಳಿ? ವೀಕ್ಷಕರೇ, ಬೆಂಗಳೂರು ಜಿಲ್ಲೆಯ ಉತ್ತರ ತಾಲೂಕಿನ ದಾಸನಪುರ PDO ಶ್ರೀಮತಿ ಉಷಾ ಎಂಬುವವರು ಅಸಹ್ಯಕರವಾಗಿ ಅವರ ಒಂದು ನಿದರ್ಶನ ಕಣ್ಮುಂದೆ ಬರ್ತಾ ಇರುವಂತದ್ದು. ಹಾಗಾದ್ರೆ ಏನಿರ್ಬೋದು ಈ PDO ಉಷಾ ಎನ್ನುವ ಲೇಡಿಯ ಕೆಲಸ ವೈಖರಿಗಳ ಬಗ್ಗೆ ಜನ ಯಾಕೆ ಆಕ್ರೋಶಗೊಂಡ್ರು, ಮತ್ತೆ ಯಾಕೆ ಧರಣಿಯನ್ನ ಮಾಡಿದ್ರು? ಆಮೇಲೆ ಅದೇ ಪಂಚಾಯಿತಿಯಲ್ಲಿ ಸದಸ್ಯರಾಗಿರುವಂತಹ ಮಧು ಹಾಗೂ ಬಾಲಕೃಷ್ಣ ಬಿಚ್ಚಿಟ್ಟ ಸತ್ಯನಾದ್ರೂ ಏನು ಹಾಗಾದ್ರೆ? ಯಾಕಂತ ಹೇಳಿದ್ರೆ ಈ ವಿಚಾರಗಳು ಬಂದಾಗ ಒಂದು ಪಂಚಾಯಿತಿಯಲ್ಲಿ ಪ್ರತಿ ಒಂದು ಗ್ರಾಮ ಸಭೆ ಇರುತ್ತೆ, ವಾರ್ಡ್ ಸಭೆಗಳಿರುತ್ತೆ. ಅಲ್ಲಿ ಕುಡಿಯುವ ನೀರಾಗಿರ್ಬೋದು, ಒಂದು ಚರಂಡಿ ವ್ಯವಸ್ಥೆ ಆಗಿರ್ಬೋದು, ಸ್ವಚ್ಛತೆ ಆಗಿರ್ಬೋದು, ಬೋರ್ವೆಲ್ ದುರಸ್ತಿ ಆಗಿರ್ಬೋದು, ಇಲ್ಲ ಅತ್ಯಂತ ಮೂಲಭೂತ ಸೌಕರ್ಯ ಒದಗಿಸುವಂತಹ ಕೆಲಸ ಕಾರ್ಯಗಳಾಗಿರ್ಬೋದು. ಈ ಒಂದು ಕೆಲಸ ಕಾರ್ಯಗಳು ಕಲ್ಪಿಸುವಲ್ಲಿ ಉಷಾ PDO ಫೇಲ್ ಆಗಿದ್ದು ಹೇಗೆ? ಯಾಕೆ ಇವರಿಗೆ ಹಾಗಾದ್ರೆ ಒಂದು ಅಧಿಕಾರದ ದರ್ಪವಿತ್ತ? ಇದು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಆಗಿದೆ. ಹಾಗಾದ್ರೆ ಈ ಒಂದು ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗ್ರಾಮೀಣ ಭಾಗದ ಜನರು ಯಾಕೆ ಆಕ್ರೋಶಗೊಂಡ್ರು ಅಂತಕ್ಕಂಥದ್ದು. ಬೆಳಗ್ಗೆ ಆಯ್ತು, ನಾವು ಆಫೀಸಿಗೆ ಬರ್ತೀವಿ, ಸರಿಯಾದ ಸಮಯಕ್ಕೆ ಬರದೇ ಇರುವಂತದ್ದು, ಯಾರಾದರೂ ತುಂಬಾ ದೂರದ ಹಳ್ಳಿಯಿಂದ ಬಂದಿರುವಂತಹ ಮಹಿಳೆಯರಾಗಿರ್ಬೋದು, ಇಲ್ಲ ಗಂಡಸರಾಗಿರ್ಬೋದು, ಇಲ್ಲ ಯಾವುದೋ ಒಂದು ವಿಚಾರವಾಗಿ ಕೇಳಲಿಕ್ಕೆ ಚಿಕ್ಕ ಮಕ್ಕಳಾದ್ರೂ ಇವತ್ತು ಪ್ರಶ್ನೆ ಮಾಡ್ತಾರೆ ಬಂದಿರ್ಬೋದು. ಅವರಿಗೆ ಆಚೆ ಹೋಗಿ ಅಂತಕ್ಕಂಥದ್ದು, ನೀವ್ಯಾಕೆ ನನಗೆ ಪ್ರಶ್ನೆ ಮಾಡ್ತೀರಾ ಅಂತ ಹೇಳುವಂಥದ್ದು. ಹಾಗಾದ್ರೆ ಕಾನೂನಲ್ಲಿ ಇವರಿಗೆ ಏನು ವ್ಯವಸ್ಥೆನೇ ಇಲ್ವಾ? ಖಂಡಿತ ಇದೆ ವೀಕ್ಷಕರೇ. ಗ್ರಾಮೀಣ ಆಡಳಿತ ವ್ಯವಸ್ಥೆಯಲ್ಲಿ ಇವರು ಮಾಡಿರುವಂತದ್ದು ಯಾವ ತರ ವ್ಯವಸ್ಥೆ ಇದೆ ಅಂತಕ್ಕಂಥದ್ದು ಈ ಒಂದು PDO ಮಾಡಿರುವಂತಹ ನಿದರ್ಶನಗಳು ಕಣ್ಮುಂದೆ ಕಾಣ್ತಾ ಇರುವಂತದ್ದು. ಸಾರ್ವಜನಿಕರು ಪ್ರತಿಭಟನೆಯನ್ನ ಮಾಡಿರ್ತಕ್ಕಂಥದ್ದು. ಇಂತಹ ವಾರ್ಡ್ಗಳಲ್ಲಿ ಎಷ್ಟು ಸಭೆಗಳು, ವಾರ್ಡ್ಗಳಲ್ಲಿ ಒಂದು ಕಸ ಹಾಕುವಂಥದ್ದು, ಯಾಕಂತ ಹೇಳಿದ್ರೆ ಕಸದ ಗಾಡಿಗಳನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆಕೆಯ ಒಂದು ವಾರ್ಡ್ ನಲ್ಲಿ ಕಸ ಒಂದು ಗಬ್ಬು ನಾರುತ್ತಿದ್ರು ಕೂಡ ಆಕೆಯಲ್ಲಿ ತಲೆ ಹಾಕದೇ ಇರುವಂತದ್ದು, ನೋಡದೇ ಇರುವಂತದ್ದು, ಅಲ್ಲಿನ ಸುತ್ತಮುತ್ತಲಿನ ಜನರಿಗೆ ಆರೋಗ್ಯ ಹದಗೆಟ್ಟಿರುವಂತದ್ದು. ಹಾಗೇನೆ ಇನ್ನೊಂದು ವಿಚಾರ ಏನು ಅಂತ ಹೇಳಿದ್ರೆ, ಆ ಒಂದು ಏನು ಗ್ರಾಮ ಸಭೆಯಲ್ಲಿ ಒಂದು ಆಯೋಜಿಸಿರುವಂತಹ ಗ್ರಾಮ ಸಭೆಯಲ್ಲಿ ಮಂಜೂರಾಗಿರುವಂತಹ ಸರ್ಕಾರದಿಂದ ಕೆಲಸ ಕಾರ್ಯಗಳನ್ನು ಕೂಡ ಮಾಡಿಸಿರುವಲ್ಲಿ ವಿಫಲ ಆಗಿರುವಂತದ್ದು. ಹಾಗಾದ್ರೆ ಏನಿದು? ಇದು ಏನಕ್ಕೆ ಹೀಗಾಯ್ತು? ಈ PDO ಉಷಾ ಏನಿದು? ಹಾಗಾದ್ರೆ ಸ್ಟೈಲ್ ಆಗಿ ಕಚೇರಿಗೆ ಬರ್ತಾ ಇದ್ರು ಅನ್ಸುತ್ತೆ. ಹಾಗಾದ್ರೆ ನಾನೊಬ್ಬಳು PDO, ನನಗೆ ಯಾರ ಭಯವೂ ಇಲ್ಲ, ಯಾರೋ ಒಂದು ಕೆಲಸಗಳನ್ನ ಹೇಳಿಕೊಡೋರು ಇಲ್ಲ, ಯಾರು ಕೇಳೋರು ಇದ್ದಾರೆ ಅಂತ. ಹಾಗಾದ್ರೆ ಗ್ರಾಮಾಡಳಿತ ವ್ಯವಸ್ಥೆಯನ್ನ ಹಾಗಾದ್ರೆ ನೋಡಿಕೊಳ್ಳುವಂತವರೇ ಹೀಗೆ ಮಾಡಿದ್ರೆ ಮುಂದಿನ ಗತಿ ಏನು? ಇದರ ಬಗ್ಗೆ ಸಂಕ್ಷಿಪ್ತವಾಗಿ ವಿವರಣೆಯನ್ನ ಕೊಡ್ಬೇಕಾಗತ್ತೆ. ಹಾಗಾದರೆ ಅಂತಹ ಭ್ರಷ್ಟ ಅಧಿಕಾರಿಗಳು ಅಂತ ಹೇಳಿದ್ರೆ ಇವಾಗ ನಾವು ನೋಡ್ತಾ ಇರ್ಬೋದು, ಪ್ರತಿಯೊಂದು ಏನು ಬಯೋಮೆಟ್ರಿಕ್ ಆಗಿರ್ಬೋದು ಅಂತ ಹೇಳಿದ್ರೆ ಪ್ರತಿಯೊಂದು ವಿಚಾರಗಳ ಬಗ್ಗೆ ನಾವು ಮಾಹಿತಿಯನ್ನ ನೀಡಬೇಕಾದ್ರೆ ಒಂದಿಷ್ಟು ಮಾಹಿತಿಗಳನ್ನ ನಾವು ಕಲೆ ಹಾಕ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಅದು ಜನರಿಗೆ ತಲುಪಿಸೋರಲ್ಲಿ ನಾವು ಕೂಡ ವಿಫಲರಾಗ್ತೀವಿ. ಡಿಜಿಟಲ್ ಇಂಡಿಯಾ ಮತ್ತು ಪಂಚತಂತ್ರ 2.0 ತಂತ್ರಾಂಶದಲ್ಲಿ ಅಡಿಯಲ್ಲಿ ಸರ್ಕಾರಿ ನೌಕರರ ಕಾರ್ಯವೈಖರಿಯಲ್ಲಿ ಪಾರದರ್ಶಕತೆ ತರಲು ಈ ಹಾಜರಾತಿ ಬಯೋಮೆಟ್ರಿಕ್ ವ್ಯವಸ್ಥೆ ಅಂತ ಹೇಳಿ ಜಾರಿಗೆ ತಂದಿರ್ತಕ್ಕಂಥದ್ದು. ನಂತರ
ಕಳ್ಳನಿಗೆ ಕಾವಲುಗಾರ ಕೆಲಸ ಕೊಟ್ಟಂತೆ ಈ ವ್ಯವಸ್ಥೆಯನ್ನು ಬುಡಮೇಲು ಮಾಡುವ ಷಡ್ಯಂತ್ರವನ್ನು ಈ ಪಿಡಿಒ ಉಷಾ ರಚನೆ ಮಾಡ್ಕೊಂಡಿದ್ರಂತೆ. ಏನಿದು ವಿಷಯ ಹಾಗಾದ್ರೆ? ಏನಿದು ವಿಚಾರ? ಇದಕ್ಕೆ ಸಂಬಂಧಪಟ್ಟಂತೆ ತಾಲೂಕು ಪಂಚಾಯಿತಿ ಅಂದ್ರೆ ಸಾರ್ವಜನಿಕರು ತಾಲೂಕು ಪಂಚಾಯಿತಿಗೆ ದೂರು ನೀಡಿದಾಗ ಅಲ್ಲಿನ ಒಂದು ಇಒ ಫೆಬ್ರವರಿ 21ರಂದು ಕಾರ್ಯನಿರ್ವಾಹಕ ಅಧಿಕಾರಿ ಹಠಾತ್ ಭೇಟಿ ನೀಡಿ ಆ ಒಂದು ಪಂಚಾಯಿತಿಯನ್ನ ತನಿಖೆ ಮಾಡಿರುವಂತದ್ದು. ಆ ನಂತರದಲ್ಲಿ ಎಷ್ಟೋ ಸತ್ಯಾಂಶಗಳು ಅಲ್ಲಿಂದ ಹೊರಗೆ ಬಂದಿರುವಂತದ್ದು. ಹಾಗಾದ್ರೆ ಏನು ಸತ್ಯಾಂಶಗಳು ಹೊರಗೆ ಬಂದಿದೆ? ಹಾಗಾದ್ರೆ ಒಂದು ಪಂಚಾಯಿತಿ ಅಭಿವೃದ್ಧಿ ಹೊಂದಬೇಕಾದ್ರೆ ಏನಕ್ಕೆ ಈ ತರದೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪಬ್ಲಿಕ್ ಟೈಮ್ಸ್ ಕರ್ನಾಟಕ ವೆಬ್ಸೈಟ್ ಅಲ್ಲಿ ನೀವು ನೋಡಬಹುದಾಗಿದೆ.